ಸ್ವತಃ AICC ಅಧ್ಯಕ್ಷರಾದ ಅವರ ಅಪ್ಪ ಪ್ರಿಯಾಂಕಾ ಖರ್ಗೆ ಅವರ ಅಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ತಂದೆ ಹೊಟ್ಟೆಯಲ್ಲಿ ಇಂಥ ಕೆಟ್ಟ ಹುಳ ಹುಟ್ಟಿದೆಯಲ್ಲ ಅಂತ ನಂಗೆ ಆಶ್ಚರ್ಯ. RSS ಬಗ್ಗೆ ಬಾಯಿ ಬಂದಂಗೆ ಮಾತಾಡೋದು ನಿಜ. RSS ನಮ್ಮ ತರಬೇತಿ ಕೊಟ್ಟಿರೋದು ರಾಷ್ಟ್ರವನ್ನು ಉಳಿಸಿ, ಈ ರೀತಿ ದೇಶದ್ರೋಹಿ ಚಟುವಟಿಕೆಗಳ ಬಗ್ಗೆ ವಿರೋಧ ಮಾಡಬೇಕು. ಇದನ್ನು RSS ತರಬೇತಿಯಲ್ಲಿ ನಮ್ಗೆ ಹೇಳ್ಕೊಟ್ಟಿರೋದು ಹೌದು, ನಾನು ಇಲ್ಲ ಅಂದಿಲ್ಲ. ಇದು ತಪ್ಪು ಅನ್ನೋದಾದರೆ ಹೇಳಿದ್ರೆ ಹೇಳಿ. ದೇಶವನ್ನು ವಿಭಜನೆ ಮಾಡಬೇಕು ಅಂತ ಕೊಟ್ಟಂಥ DK ಸುರೇಶ್ ಅಂತವ್ರ ಬಗ್ಗೆ ಕಾನೂನನ್ನು ತಂದು ತಿದ್ದುಪಡಿ ಮಾಡಿ ಗುಂಡಿಟ್ಟುಕೊಳ್ಳಂಥ ಕಾನೂನು ತನ್ನಿ ಅನ್ನೋಂಥ ಪ್ರಧಾನಮಂತ್ರಿಗೆ ಮನವಿ ಮಾಡಿದ್ನಲ್ಲ, ಇದು ತಪ್ಪು ಅಂತ ಯಾವುದಾದ್ರೂ ಕಾಂಗ್ರೆಸ್ನವರು ಹೇಳಿದ್ರೆ ನಾನು ಅದು ಒಪ್ತೀನಿ. ನಾನು ಇವ್ರನ್ನ ಕಾಂಗ್ರೆಸ್ಸಿಗರು ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ. ಪ್ರಿಯಾಂಕಾ ಖರ್ಗೆ ಅಂತವ್ರನ್ನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಇನ್ನೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೂ ಕೂಡ ಈ ರಾಜ್ಯದಲ್ಲಿ ಈ ದೇಶದಲ್ಲಿದ್ದಾರೆ. ಸ್ವತಂತ್ರ ದಿನಾಚರಣೆ ಅವ್ರಿಗೆಲ್ಲರೂ ಕರೆದು ನಾವು ಸನ್ಮಾನ ಕೂಡ ಮಾಡ್ತಿದ್ದೀವಿ. ಆ ಸ್ವಾತಂತ್ರ್ಯ ಹೋರಾಟಗಾರರು, ಆ ಕಾಂಗ್ರೆಸ್ಸಿಗರು ಅವ್ರು ಹೇಳಿ, ನಾನು ಹೇಳಿದ ಸರಿನೋ DK ಸುರೇಶ್ ಹೇಳಿದ ಸರಿನೋ ಅನ್ನೋದು ಅವ್ರು ಹೇಳಿ. ಅವ್ರು ಹೇಳಿದಕ್ಕೆ ನಾನು ಒಪ್ತೀನಿ. ಇವ್ರು ಯಾರು ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಹೆಸರಿನಲ್ಲಿ ಅಧಿಕಾರವನ್ನು ಹಂಚಿಕೊಂಡಿದ್ದಾರಂಥ ವ್ಯಕ್ತಿಗಳು ಇವರೆಲ್ಲರೂ ಕೂಡ. ನಾನು ಅದಕ್ಕೋಸ್ಕರ ದೇಶದ್ರೋಹವನ್ನು ಯಾವುದೇ ಕಾರಣಕ್ಕೂ ಕೂಡ ಬೆಂಬಲಿಸಬೇಡಿ. ಇದು ನಾನು ಕಾಂಗ್ರೆಸ್ ಉಳಿದಂಥ ಕಾಂಗ್ರೆಸ್ಸಿಗರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.